ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮನ ಮಗಳು. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಈಗ ನಾನು ಅಕ್ಷಯ ತೃತೀಯಗೆ ಮೂಲ ಪುರಾಣದಲ್ಲಿ ಕೆಲವು ಗ್ರಂಥಗಳಲ್ಲಿ ಏನಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಅಕ್ಷಯ ತೃತೀಯ ಅಂದರೆ ಏನು ವಿಶೇಷತೆ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಮೋಸ್ಟ್ ಕಾಮನ್ಲಿ ಎಲ್ಲರೂ ನಾನು ನೋಡಿದ್ದ ಹಾಗೆ ಅಕ್ಷಯ ತೃತೀಯ ಅಂದರೆ ಒಳ್ಳೆ ದಿನ, ಚಿನ್ನ ತರಬೇಕು, ಬೆಳ್ಳಿ ತರಬೇಕು ಮನೆಗೆ ಅಂತ ಹೇಳ್ತಾರೆ. ಅಷ್ಟೇನಾ? ಅದಲ್ಲದೆ ಇನ್ನೇನಿದೆ ಅಂತ ತಿಳ್ಕೊಳ್ಳೋಣ. ಈ ಅಕ್ಷಯ ತೃತೀಯ ಹಿಂದೂಗಳ ಹಬ್ಬಗಳಲ್ಲಿ ಒಂದಾಗಿದೆ. ಈ ಚೈತ್ರ ಮಾಸದ ಶುಕ್ಲ ಪಕ್ಷದ 14ನೇ ದಿನ ಇದನ್ನು ಆಚರಿಸಲಾಗಿದೆ. ಇನ್ನೊಂದು ಏನು ಅಂದರೆ, ಸೂರ್ಯನು ಭೂಮಧ್ಯ ಅಕ್ಷಯ ಬಂದಾಗ ಈ ದಿನದಿಂದ ಉತ್ತರ ಕಡೆಯಿಂದ ಚಲಿಸ್ತಾನೆ. ಸೊ ಹಂಗಾಗಿ ಅಕ್ಷಯ ತೃತೀಯ ಅಂತಲೂ ಈ ರೀತಿನೂ ಒಂದು ಹೇಳ್ತಾರೆ. ನಾನು ಆಗಲೇ ಹೇಳ್ದಂಗೆ ಕೆಲವು ಗ್ರಂಥಗಳ ಮೂಲಗಳಿಂದ ತಿಳಿದು ಬಟ್ಟಂಗೆ ಈ ದಿನ ಏನು ವಿಶೇಷ ಅಂದರೆ, ಪರಶುರಾಮ ಮಹಾಶ್ರೀ ಜಮದಗ್ನಿ ಮತ್ತು ತಾಯಿ ರೇಣುಕಾದೇವಿ ಮನೆಯಲ್ಲಿ ಜನಿಸಿದ ಪರಶುರಾಮ ಜನಿಸಿದ್ದಕ್ಕೆ ಇದನ್ನು ಅಕ್ಷಯ ತೃತೀಯ ಅಂತಲೂ ಒಂದು ಹೇಳ್ತಾರೆ. ಮಹಾಭಾರತನ ರಚಿಸಲು ವ್ಯಾಸರು ಆರಂಭ ಮಾಡಿದ ದಿನ ಎಂದು ಒಂದು ಹೇಳ್ತಾರೆ. ತಾಯಿ ಅನ್ನಪೂರ್ಣೇಶ್ವರಿ ಜನಿಸಿದ ದಿನ ಎಂದಾಗಿ ಒಂದು ಉಲ್ಲೇಖನ ಇದೆ. ಭಗೀರಥ ರಾಜ ತಪಸ್ ಮಾಡಿ ಗಂಗೆ ಮಾತೆಯನ್ನು ಭೂಮಿಗೆ ಇಳಿಸ್ದ. ಆಗ ಗಂಗಾ ಮಾತೆ ಸ್ನಾನದಿಂದ ಜನಗಳ ಪಾಪಗಳೆಲ್ಲ ನಾಶ ಆಗುತ್ತೆ ಅಂತ ಒಂದು ಉಲ್ಲೇಖನ ಆಗಿದೆ. ಇನ್ನೊಂದೇನು ಅಂದರೆ, ವನವಾಸಕ್ಕೆ ಹೋದಾಗ ಪಾಂಡವರಿಗೆ ಸೂರ್ಯನಿಂದ ಅಕ್ಷಯ ಪಾತ್ರೆ ಸಿಕ್ಕಿರುತ್ತೆ. ಆ ದಿನನೂ ಕೂಡ ಅಕ್ಷಯ ತೃತೀಯ ಅಂತ ಕರೆಯಲಾಗಿದೆ. ಈ 5 ಪ್ರಮುಖ ಕಾರಣಗಳು ಇಂದ ಅಕ್ಷಯ ತೃತೀಯ ಅಂತ ಆಚರಿಸಲಾಗಿದೆ ಅಂತ ಉಲ್ಲೇಖನೆ ಇದೆ. ಈ ಅಕ್ಷಯ ತೃತೀಯ ಯಾಕೆ ಒಳ್ಳೆ ದಿನ, ಏನೇ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ, ಶುಭ ದಿನ ಅಂತ ಕರೀತಾರೆ ಅಂದರೆ, ದಿನದ 5 ಅಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಹಾಗೂ ಕರಣ ಯಾವುದೇ ದೋಷ ಇಲ್ಲದೆ ಪಂಚಾಂಗ ಶುದ್ಧಿ ದಿನ ಎಂದು ಕರೆಯಲಾಗಿದೆ. ಹಾಗಾಗಿ ಈ ಅಕ್ಷಯ ತೃತೀಯ ಎಲ್ಲರಿಗೂ ಶುಭ ದಿನ. ಯಾವುದೇ ಪೂಜೆ ಆಗ್ಬೋದು, ಯಾವುದೇ ಗೃಹ ಪ್ರವೇಶ, ಮದುವೆ, ಏನೇ ಆದರೂ ಶುಭ ದಿನ, ಯಾವುದೇ ದೋಷ ಇಲ್ಲ ಈ ದಿನದಲ್ಲಿ ಅಂತ ಒಂದು ವಿಶೇಷತೆ ಇದೆ. ನಮ್ಮ ಹಿಂದೂ ಪ್ರಕಾರ ಯಾವುದೇ ಪುರಾಣ ಗ್ರಂಥ ಎಲ್ಲೂ ಕೂಡ ಈ ಅಕ್ಷಯ ತೃತೀಯ ದಿನ ಚಿನ್ನನೇ ತಗೋಬೇಕು ಅಂತ ಎಲ್ಲೂ ಕೂಡ ಉಲ್ಲೇಖನ ಆಗಿಲ್ಲ. ಎಲ್ಲರೂ ಅಕ್ಷಯ ತೃತೀಯ ದಿನ ಚಿನ್ನ ತಗೊಂಡ್ರೆ ದುಪ್ಪಟ್ಟಾಗುತ್ತೆ, ಚಿನ್ನ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲ ಕೂಡ ಚಿನ್ನ ಅಂತ ಇದು ಮಾಡಿದ್ದಾರೆ. ದುಡ್ಡಿರಲಿ ಇಲ್ಲದೆ ಹೋಗಲಿ ಸಾಲ ಮಾಡಿ ಎಲ್ಲ ತಗೋತಾರೆ. ಆದರೆ ನಮ್ಮ ಹಿಂದೂ ಪುರಾಣದ ಪ್ರಕಾರ, ಸಂಪ್ರದಾಯದ ಪ್ರಕಾರ ಚಿನ್ನ ಒಂದೇ ಸಂಪತ್ತು ಅಲ್ಲ. ಅದಲ್ಲದೆ ಈ ಅಕ್ಷಯ ತೃತೀಯ ದಿನ ಜಪ, ತಪ, ಹೋಮ, ದಾನ ಇತ್ಯಾದಿಗಳು ಮಾಡಿದ್ರೆ, ಅಲ್ಪ ಪ್ರಮಾಣದಲ್ಲಿ ನಾವು ಮಾಡಿದ್ರೆ ಮುಂದೆ ಅದು ಒಂದು ದಿನ ಅಕ್ಷಯವಾಗಿ ಪರಿಣಮಿಸುತ್ತದೆ ಎಂಬುದಾಗಿ ಇದೆ. ಅದನ್ನು ನಾವು ಆಲೋಚನೆಯಲ್ಲಿಟ್ಕೊಂಡು ನಮ್ಮ ಯೋಚನೆಯಲ್ಲಿ ಮುಂದೊಂದು ದಿನ ಅದು ಅಕ್ಷಯವಾಗಿ ನಮಗೆ ಸಿಗುತ್ತೆ ಅಂತ ತಿಳ್ಕೊಂಡು ನಾವು ಜೀವನಕ್ಕೆ ಏನು ಬೇಕು, ಏನು ಅಗತ್ಯ ಇದೆಯೋ ಆ ವಸ್ತುಗಳನ್ನು ಖರೀದಿ ಮಾಡಿ ನಮ್ಮ ಅಕ್ಷಯ ತೃತೀಯನ್ನು ಆಚರಿಸೋಣ.